ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಲಬುರಗಿ ಜಿಲ್ಲೆಯ ಶಾಲಾ ಮಕ್ಕಳ ಬಿಸಿಯೂಟಕ್ಕೂ ಇದೀಗ ಕುತ್ತಾಗ್ತಾ ಇದೆ. 500ಕ್ಕೂ ಹೆಚ್ಚು ಮಕ್ಕಳು ಓದ್ತಾ ಇರುವಂತಹ ಶಾಲೆಯಲ್ಲಿ ಸಿಲಿಂಡರ್ನ ಸಮಸ್ಯೆ ಹೆಚ್ಚಾಗಿದೆ. 2 ದಿನದಿಂದಲೂ ಕೂಡ ಸಿಲಿಂಡರ್ ಕಳಿಸಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ರು ಕೂಡ ಪೂರೈಕೆಯನ್ನ ಮಾಡಿಲ್ಲ. ಇವತ್ತು ಮಧ್ಯಾಹ್ನದ ಅಡುಗೆಗೆ ಮಾತ್ರ ಸಿಲಿಂಡರ್ ಇದೆ. ಸಿಲಿಂಡರ್ ಖಾಲಿ ಆದ್ರೆ ಯಾವುದೇ ಕಾರಣಕ್ಕೂ ಊಟವನ್ನ ನಿಲ್ಲಿಸಲ್ಲ. ಸೌದೆ ಒಲೆಯಲ್ಲಿ ಅಡುಗೆ ಮಾಡಿ ಮಕ್ಕಳಿಗೆ ಬಿಸಿಯೂಟವನ್ನ ಹಾಕ್ತೇವೆ. ಸೌದೆಯಲ್ಲೇ ಬಿಸಿಯೂಟ ತಯಾರಿಸೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಶಿಕ್ಷಕರು. ಹೌದು, ಬೇರೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಈಗ ಸೃಷ್ಟಿಯಾಗಿದೆ. ಇದೇನು ಪರ್ಮನೆಂಟ್ ಆಗಂತೂ ಇರೋದಿಲ್ಲ. ಈ ಯುದ್ಧ ಯಾವಾಗ ನಿಲ್ಲುತ್ತೆ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ದಾರೆ. ಕಾರಣ ಇಷ್ಟೇ, ಸಿಲಿಂಡರ್ ಪೂರೈಕೆ ಆಗ್ತಾ ಇಲ್ಲ. ಸಿಲಿಂಡರ್ ಪೂರೈಕೆ ಆಗದೇ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಉಲ್ಬಣವಾಗ್ತಾ ಇದೆ. ಒಂದು ಕಡೆ ಹೋಟೆಲ್ ಉದ್ಯಮದವರು ಕೂಡ ಕುಸಿತಾ ಇದ್ದಾರೆ. ಅವ್ರಿಗೂ ಕೂಡ ವ್ಯಾಪಾರ ವಹಿವಾಟುಗಳು ಆಗ್ತಾ ಇಲ್ಲ, ಗ್ರಾಹಕರು ಬರ್ತಾ ಇಲ್ಲ. ಎಷ್ಟೋ ಹೋಟೆಲ್ಗಳನ್ನು ಮುಚ್ಚುವಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಮತ್ತೊಂದು ಕಡೆ ಈ ಶಾಲಾ ಕಾಲೇಜುಗಳಲ್ಲಿ ಬಿಸಿಯೂಟವನ್ನು ಕೊಡ್ತಾರೆ ಮಧ್ಯಾಹ್ನ ಹೊತ್ತು. ಸೊ ಆ ಮಧ್ಯಾಹ್ನದ ಹೊತ್ತಿಗೆ ಬಿಸಿಯೂಟಕ್ಕೆ ಇದೀಗ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಇದೆ. ಸೊ ಕಾರಣ ಅವರು ಕೂಡ ಹೇಳ್ತಾ ಇದ್ದಾರೆ, ಏನಾದರೂ ಸಿಲಿಂಡರನ್ನು ನಮಗೆ ಪೂರೈಕೆ ಮಾಡಿಲ್ಲ ಅಂತಂದ್ರೂ ಕೂಡ ನಾವು ಈ ಸಮಸ್ಯೆ ಏನಿದೆ ಅದನ್ನು ನಾವು ಆಲ್ಟರ್ನೇಟಿವ್ ಆಗಿ ಬಳಸ್ಕೊಳ್ತೀವಿ. ಸೌದೆ ಒಲೆಯಲ್ಲಿ ಮಕ್ಕಳಿಗೆ ಅಡುಗೆ ಮಾಡಿ ಉಣಬಡಿಸ್ತೀವಿ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಶಾಲೆಯಲ್ಲಿ ಕಳೆದ 2 ದಿನಗಳಿಂದಲೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ ಸಿಲಿಂಡರನ್ನು ಪೂರೈಕೆ ಮಾಡಿ ಅಂತ ಹೇಳಿ. ಬಟ್ ಆದರೆ ಅದು ಸಾಧ್ಯವಾಗಿಲ್ಲ. ಸೊ ಹಾಗಾಗಿ ಇದೀಗ ಊಟವನ್ನು ನಿಲ್ಲಿಸುವಂತಹ ಕೆಲಸಕ್ಕೆ ನಾವು ಮುಂದಾಗೋದಿಲ್ಲ. ಕಟ್ಟಿಗೆಯನ್ನು ಬಳಸ್ಕೊಂಡು ನಾವು ಅಡುಗೆ ಮಾಡಿ ಮಕ್ಕಳಿಗೆ ಉಣಬಡಿಸ್ತೀವಿ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಈ ಕುರಿತು ಕಲಬುರಗಿಯ ವಿಜಯನಗರ ಸರ್ಕಾರಿ ಶಾಲೆಯಿಂದ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್ ಇದೀಗ ಸರ್ಕಾರಿ ಶಾಲೆಯ ಬಿಸಿ ಊಟದ ಮೇಲೆ ಬಿದ್ದಿರುವಂತದ್ದು. ಏನು ಕಲಬುರಗಿ ನಗರದ ವಿಜಯನಗರದಲ್ಲಿರುವಂತಹ ಸರ್ಕಾರಿ ಪ್ರಾಥಮಿಕ ಹಾಗೂ ಹಿರಿಯ ಶಾಲೆಯಲ್ಲಿ ಏನು ಪ್ರತಿನಿತ್ಯ ಸಪ್ಲೈ ಆಗಬೇಕಿತ್ತು ಸಿಲಿಂಡರ್, ಇದೀಗ ಕಡಿಮೆ ಮಟ್ಟದಲ್ಲಿ ಸಿಲಿಂಡರ್ ಅನ್ನ ಸಪ್ಲೈ ಮಾಡಲಾಗ್ತಿದೆ. ಇನ್ನು ನಮಗೆ ಪ್ರತಿನಿತ್ಯವೂ 3 ಸಿಲಿಂಡರ್ ಬೇಕಾಗತ್ತೆ, ಆದ್ರೆ ಕೇವಲ 2 ಮಾತ್ರ ಕೊಟ್ಟಿದ್ದಾರೆ. ಅದು ಕೂಡ ಇವತ್ತಿಗೆ ಮುಗಿದೋಗುತ್ತೆ. ನಾಳೆ ನಾವು ಮತ್ತೆ ಸೌದೆ ಒಲೆಯ ಮೊರೆ ಹೋಗ್ಬೇಕಾಗತ್ತೆ ಅನ್ನುವಂತಹ ಮಾತನ್ನ ಇಲ್ಲಿನ ಮುಖ್ಯೋಪಾಧ್ಯಾಯರು ಹೇಳ್ತಿರುವಂತದ್ದು. ಏನು ಪ್ರತಿನಿತ್ಯ ಇಲ್ಲಿ 3 ಸಿಲಿಂಡರ್ಗಳನ್ನ ಬಳಸ್ಕೊಂಡು ಅಡಿಗೆಯನ್ನ ಬೇಯಿಸಲಾಗುತ್ತೆ. ಇನ್ನು ಇಲ್ಲಿ 500ಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಪ್ರತಿನಿತ್ಯ ಕೂಡ ಬಿಸಿ ಊಟದ ಸಂದರ್ಭದಲ್ಲಿ 2 ರಿಂದ 3 ಸಿಲಿಂಡರ್ಗಳನ್ನ ಬಳಸಲಾಗುತ್ತೆ. ಆದ್ರೆ ನಮಗೆ ಇದೀಗ ಶಾರ್ಟೇಜ್ ನಲ್ಲಿ ಕೇವಲ 2 ಸಿಲಿಂಡರ್ಗಳನ್ನ ನೀಡಿದ್ದಾರೆ. ಆದ್ರೆ ಅದು ಕೂಡ ಇವತ್ತು ಮುಗಿದೋಗುತ್ತೆ. ನಾಳೆ ಮತ್ತೆ ನಾವು ಸೌದೆ ಒಲೆ ಆಗಿರೋದು ಮತ್ತೆ ಇನ್ನಿತರ ಇದಕ್ಕೆ ಪರ್ಯಾಯವಾಗಿ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಅನ್ನುವಂತಹ ಮಾತನ್ನ ಇಲ್ಲಿನ ಮುಖ್ಯೋಪಾಧ್ಯಾಯರು ಹೇಳ್ತಿರುವಂತದ್ದು. ಏನು ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್ ಇದೀಗ ಶಾಲಾ ಮಕ್ಕಳ ಮೇಲೂ ಕೂಡ ಬಿದ್ದಿರುವಂತದ್ದು. ನಮ್ಮ ಜೊತೆ ಮಾತಾಡೋಕೆ ಶಾಲೆಯ ಮುಖ್ಯೋಪಾಧ್ಯಾಯರಿದ್ದಾರೆ. ಯಾವೆಲ್ಲ ಸಮಸ್ಯೆಗಳಾಗ್ತಾ ಇದೆ ಮತ್ತು ಬಿಸಿ ಊಟಕ್ಕೆ ಸಿಲಿಂಡರ್ಗಳ ಬಳಕೆ ಆಗ್ತಾ ಇರೋ ಕುರಿತು ಅವರಿಂದ ಕೇಳ್ತಿಳ್ಕೋಣ. ಸರ್, ಈಗ ಸಿಲಿಂಡರ್ ಶಾರ್ಟೇಜ್ ತುಂಬಾನೇ ನಡೀತಾ ಇದೆ. ಬಿಸಿ ಊಟದಕ್ಕೂ ಕೂಡ ಅದರ ಬಿಸಿ ತಕ್ಕಿದೆ ಅನ್ನುವಂಥದ್ದು. ನಿಮ್ಮ ಹತ್ರ ಸಿಲಿಂಡರ್ ಸ್ಟಾಕ್ ಇದೆಯಾ ಅಥವಾ ಸಿಲಿಂಡರ್ ಅವಶ್ಯಕತೆ ಇದೆಯಾ? ಸರ್, ಸಿಲಿಂಡರ್ ಇವತ್ತಿಗೆ ನನ್ನ ಹತ್ರ ಬಿಸಿ ಊಟಕ್ಕೆ ಪೂರೈಕೆ ಆಗೋಷ್ಟು ಸಿಲಿಂಡರ್ ಐತೆ ಸರ್. ಆದರೆ ನಾಳೆ ಬಿಸಿ ಊಟಕ್ಕೆ ನನಗೆ ಸಿಲಿಂಡರ್ ಅವಶ್ಯಕತೆ ಇದೆ. ನಾನು ಸಂಗಮೇಶ್ವರ್ ಗ್ಯಾಸ್ ಅಂಗಡಿದವರಿಗೆ ನಾನು ಫೋನ್ ಮಾಡಿದಾಗ 2 ಡೇಸ್ ನಿನ್ನೆ ಫೋನ್ ಮಾಡಿದಾಗ ನಿನ್ನೆ ನನಗೆ ಸಾಯಂಕಾಲ ಏನಪ್ಪಾ ಅಂತಂದ್ರೆ, ನಿಮಗೆ ಬಿಸಿ ಊಟಕ್ಕೆ ಮಕ್ಕಳಿಗೆ ಯಾವ ತೊಂದರೆ ಆಗಲಾರ್ದಂಗೆ 1 ಅಥವಾ 2 ನಾಳೆ ನಿಮ್ಗೆ 3-3:30 ಗಂಟೆಗೆ ನಿಮ್ಗೆ ಗ್ಯಾಸ್ ಕಳಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಸರ್. ಅದ್ರ ಪ್ರಕಾರ ನಾಳೆ ಒಂದು ವೇಳೆ ಗ್ಯಾಸ್ ಇವತ್ತು 3:30ಗೆ ಬರ್ಲಿಲ್ಲಪ್ಪ ಅಂತಂದ್ರೆ ನಾವು ಮಕ್ಕಳಿಗೆ ಯಾವುದೇ ತರ ತೊಂದರೆ ಆಗಲಾರ್ದಂಗ ಗ್ಯಾಸ್ ಒಂದೇ ಬರ್ಲಿಲ್ಲಪ್ಪ ಅಂತಂದ್ರೆ ನಾವು ಕಟ್ಟಿಗೆ ಮೇಲೆ ಅಡಿಗೆ ತಯಾರು ಮಾಡಿಸಿ ಮಕ್ಕಳಿಗೆ ಬಿಸಿ ಊಟ ಪೂರೈಸ್ತೀವಿ ಅಂತಕ್ಕಂಥ ಮಾತನ್ನ ಸರ್. ಕಟ್ಟಿಗೆ ತಂದಿಸಿ ಅಡಿಗೆ ಮಾಡಿದೆ. ಒಟ್ಟು ಸಿಲಿಂಡರ್ ಬರ್ದೇ ಇದೆ, ಕಟ್ಟಿಗೆ ಒಲೆ ಕೂಡ ಅದ್ರ ಮೇಲೆ ಪರ್ಯಾಯ ಬೇರೆ ದಾರಿ ಏನು? ಕಟ್ಟಿಗೆ ಬಿಟ್ರೆ ಮತ್ತೆ ಯಾವ ಕಟ್ಟಿಗೆ ಬಿಟ್ರೆ ಮತ್ತೇನು ಮಾಡಕ್ಕಿಲ್ಲ. ಬಿಸಿ ಊಟ ಸಿಗತ್ತ? ಸಿಗುತ್ತೆ ಸರ್, 100% ನಾಳೆ ಆ ರೀತಿ ಮಾಡ್ತೀವಿ. ಇದಷ್ಟು ಶಾಲಾ ಮುಖ್ಯೋಪಾಧ್ಯಾಯರ ಮಾತಾಗಿರುವಂತದ್ದು. ಏನು ಸಿಲಿಂಡರ್ ಶಾರ್ಟೇಜ್ ಇಂದಾಗಿ ನಮಗೆ ಇವತ್ತಿಗೆ ಸಿಲಿಂಡರ್ ಮುಗಿದೋಗುತ್ತೆ. ನಾಳೆ ಮತ್ತೆ ನಮಗೆ ಸಿಲಿಂಡರ್ನ ಅವಶ್ಯಕತೆ ಇದೆ. ಸಿಲಿಂಡರ್ ಬಾರದೆ ಹೋದ್ರೆ ನಾವು ಕಟ್ಟಿಗೆ ಒಲೆಯ ಅಂದ್ರೆ ಸೌದೆ ಒಲೆಯ ಮೊರೆ ಹೋಗ್ಬೇಕಾಗತ್ತೆ ಅನ್ನುವಂತ ಮಾತನ್ನ ಇಲ್ಲಿನ ಮುಖ್ಯೋಪಾಧ್ಯಾಯರು ಹೇಳ್ತಿರುವಂತದ್ದು. ಶ್ರೀಕಾಂತ್ ಗಿರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ.